ಪ್ರಯತ್ನ ಮುಂದುವರೆದರೆ ಯಶಸ್ಸು ನೆರಳಿನಂತೆ ಹಿಂಬಾಲಿಸುತ್ತದೆ ಎಂದು ತೋರಿಸಿಕೊಟ್ಟವರು ರೋಹನ್ ಬೋಪಣ್ಣ. ನಾನು ಗೆಲ್ಲುತ್ತೇನೆ, ಗೆಲ್ಲುವುದಕ್ಕಾಗಿಯೇ ಬಂದಿದ್ದೇನೆ, ಇಂದಲ್ಲದಿದ್ದರೂ ನಾಳೆಯಾದರೂ ಗೆಲ್ಲುತ್ತೇನೆ, ಗೆಲ್ಲುವವರೆಗೆ ಪ್ರಯತ್ನ ನಿಲ್ಲಿಸಲಾರೆ ಎಂದು ನಿರಂತರವಾಗಿ ಟೆನ್ನಿಸ್ ಆಟ ಮುಂದುವರೆಸಿದ ಕನ್ನಡಿಗ ರೋಹನ್ ಬೋಪಣ್ಣ. ತನ್ನ 43ನೇ ವಯಸ್ಸಿನಲ್ಲಿ 2024 ಜನವರಿಯಲ್ಲಿ ನಡೆದ ಆಸ್ಟ್ರೇಲಿಯನ್ ಓಪನ್ ಟೂರ್ನಿಯ ಗ್ರಾಂಡ್ ಸ್ಲಾಮ್ ಪುರುಷರ ಡಬಲ್ಸ್ನಲ್ಲಿ ವಿಜೇತರಾಗಿ ಟೆನ್ನಿಸ್ ಲೋಕದಲ್ಲೇ ಈ ಟ್ರೋಫಿ ಗೆದ್ದ ಹಿರಿಯ ಆಟಗಾರ ಎಂಬ ಕೀರ್ತಿಗೆ ರೋಹನ್ ಬೋಪಣ್ಣ ಪಾತ್ರರಾಗಿದ್ದಾರೆ. ಬೋಪಣ್ಣನಿಗೆ ವಯಸ್ಸಾಯಿತು, ಇನ್ನು ಸಾಧ್ಯವಿಲ್ಲ ಎಂದವರಿಗೆ ವಯಸ್ಸು ಮುಖ್ಯ ಅಲ್ಲ, ಬದಲಿಗೆ ಮನಸ್ಸು ಮುಖ್ಯ, ಪ್ರಯತ್ನ ಮುಖ್ಯ ಎಂಬುದನ್ನು ಟ್ರೋಫಿ ಗೆಲ್ಲುವ ಮೂಲಕ ರೋಹನ್ ಬೋಪಣ್ಣ ಉತ್ತರ ನೀಡಿದ್ದಾರೆ. ಪ್ರಯತ್ನ ಮುಂದುವರೆದರೆ ಯಶಸ್ಸು ಸಾಧ್ಯ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಪ್ರತಿಕ್ಷಣ ನಾನು ಸಮರ್ಥ, ನನ್ನಿಂದ ಇದು ಸಾಧ್ಯ, ನಾನೇ ಗೆಲ್ಲುವೆ, ಈ ದಿನ ನನ್ನ ದಿನ ಎಂದು ಪ್ರಯತ್ನ ಮುಂದುವರೆಸಿದ್ರೆ ಯಶಸ್ಸು ನಿಮ್ಮದಾಗತ್ತೆ. ಜಗತ್ತು ಯಾವತ್ತೂ ಕೂಡ ಸಾಧಕರನ್ನು ಗೌರವಿಸುತ್ತೆ. ಸಾಮಾನ್ಯ ವ್ಯಕ್ತಿ ತನ್ನಲ್ಲಿನ ಅಗಾಧವಾದಂಥ ಪಾಸಿಟಿವ್ ಆ್ಯಟಿಟ್ಯೂಡ್ನಿಂದ ಮುನ್ನುಗ್ಗೋದ್ರಿಂದ ಆತ ಸಾಧಕನಾಗ್ತಾನೆ. ಸಾಧಕ ಯಾವತ್ತೂ ಸೋಲಿಗೆ ಹೆದರುವುದಿಲ್ಲ, ಗುರಿ ತಲುಪಲೇಬೇಕೆಂದು ನಿರ್ಧರಿಸಿದಂಥ ಆಟಗಾರ ಆತ. ತಾನು ಹಿಡಿದ ಕೆಲಸವನ್ನು ಅಸಾಮಾನ್ಯವಾಗಿ ಮಾಡದವ ಸಾಧಕನಾಗ್ತಾನೆ. ನಾನು ಮಾಡಿ ತೋರಿಸುತ್ತೇನೆ ಎಂದು ಪ್ರಯತ್ನಿಸಿದವನು ಸಾಧಕ. ಸಾಧಕರು ಹುಟ್ಟುತ್ತಲೇ ಸಾಧಕರಲ್ಲ, ಬದಲಿಗೆ ಸ್ವಯಂ ನಿರ್ಮಿತರಾದಂಥವರು. ಯಾವ ವ್ಯಕ್ತಿ ಧನಾತ್ಮಕ ಚಿಂತನೆಯನ್ನು ಹೊಂದುತ್ತಾನೋ ಅವನ ಫಲಿತಾಂಶವೂ ಕೂಡ ಧನಾತ್ಮಕವಾಗಿಯೇ ಇರುತ್ತೆ. ಧನಾತ್ಮಕ ಚಿಂತನೆಗೆ ಸಮಸ್ಯೆಯನ್ನು ಯಶಸ್ಸನ್ನಾಗಿ ಬದಲಿಸುವ ಸಾಮರ್ಥ್ಯ ಇದೆ. ಸಮಸ್ಯೆಯನ್ನು ಎದುರಿಸು, ಇಲ್ಲದಿದ್ದರೆ ಸಮಸ್ಯೆ ನಿನ್ನನ್ನೇ ಹೆದರಿಸುತ್ತದೆ.